ಅವರೆಲ್ಲರೂ ಖುಷಿಯಾಗಿ ಕಾಶ್ಮೀರಕ್ಕೆ ಟೂರ್ಗಂತ ತೆರಳಿದ್ರು. ಆದ್ರೆ ಅಲ್ಲಿ ನಡೆದಂತ ಉಗ್ರರ ದಾಳಿಗೆ ರಾಜ್ಯದಿಂದ ತೆರಳಿದ್ದಂತ ಪ್ರವಾಸಿಗರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ರಾಜ್ಯದ 3 ಪ್ರವಾಸಿಗರು ಉಗ್ರರ ದಾಳಿಗೆ ಬಲಿಯಾದ ಬೆನ್ನಲ್ಲೇ 178 ಪ್ರವಾಸಿಗರು ಅಕ್ಷರಶಃ ಕಂಗಾಲಾಗಿದ್ರು. ಆದ್ರೆ ಸಚಿವ ಸಂತೋಷ್ ಲಾಡ್ ಕನ್ನಡಿಗರ ರಕ್ಷಣೆಯನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರವಾಸಿಗರೆಲ್ಲರೂ ಕೂಡ ರಾಜ್ಯಕ್ಕೆ ಸುರಕ್ಷಿತವಾಗಿ ಮರಳಿದ್ದಾರೆ. ಜೀವ ಅಂಗೈಯಲ್ಲಿ ಹಿಡಿದು ಕನ್ನಡಿಗರು ವಾಪಸ್. ನರರಾಕ್ಷಸರ ರಣ ಕೇಕಿಗೆ ತತ್ತರಿಸಿದ ಜನ. ನಿನ್ನೆಯಿಂದ ನಾವ್ ಯಾವಾಗಪ್ಪ ಕರ್ನಾಟಕಕ್ಕೆ ಹೋಗ್ತೀವಿ, ನಮ್ಮ ಮನೆಯವರನ್ನ ಯಾವಾಗ ನೋಡ್ತೀವಿ, ಜೀವಂತವಾಗಿ ಹೋಗ್ತೀವಾ ಇಲ್ವಾ ಅನ್ನೋ ಅನುಮಾನ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದ ಎಲ್ಲ ಕನ್ನಡಿಗರಲ್ಲಿತ್ತು. ಸಂತಸದಲ್ಲಿ ಕಾಲ ಕಳೆದಿದ್ದಂತ ಎಲ್ಲರೂ ಕೂಡ ಮತ್ತೆ ಕಾಶ್ಮೀರದ ಸಹವಾಸವೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಇಂದು ರಾಜ್ಯಕ್ಕೆ ಕಾಲಿಡ್ತಿದ್ದಂತೆ ಅಬ್ಬಾ ಕೊನೆಗೂ ಬದುಕಿ ಬಂದ್ವಿ ಅನ್ನೋ ನಿರಾಳತೆಯಲ್ಲಿದ್ದಾರೆ ಕಾಶ್ಮೀರಕ್ಕೆ ಹೋಗಿದ್ದಂತ ಕನ್ನಡಿಗರು. ಕಾಶ್ಮೀರದಿಂದ ಮರಳಿ ಕರ್ನಾಟಕಕ್ಕೆ ಸುರಕ್ಷಿತವಾಗಿ ಬಂದ ಪ್ರವಾಸಿಗರ ಬಾಯಲ್ಲಿ ಒಂದೇ ಮಾತು: ಕಾಶ್ಮೀರ ಸಹವಾಸ ಬೇಡವೇ ಬೇಡ ಅನ್ನೋದು. ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ಇಂದು ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಸಕ್ಸಸ್ ಆಗಿದ್ದು ಇಂದು ಬೆಳಿಗ್ಗೆ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಇದೇ ವೇಳೆ ಕಾಶ್ಮೀರದಲ್ಲಾದ ಕರಾಳ ಅನುಭವವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ನಮ್ದು ಫಸ್ಟ್ ನಾವು ಇದು ಏನ್ ಹೇಳ್ತಾರೆ ಶ್ರೀನಗರ್ ಮಾಡಿದ್ದು, ಆಮೇಲೆ ನಾವು ಸೋನ್ಮಾರ್ಗ್ ಹೋಗಿದ್ದು, ಗುಲ್ಮಾರ್ಗ್, ಆಮೇಲೆ ಈ ಘಟನೆ ಆಗಿದಾಗ ನಾವು ಅಲ್ಲಿ ಪಹಲ್ಗಾಮ್ ಅಲ್ಲೇ ಇದ್ದಿದ್ವಿ. ಆದ್ರೆ ನಾವು ನಮ್ದು ಆಗ್ಬಿಟ್ಟಿತ್ತು ಆ ವ್ಯಾಲಿದು, ನಾವು ಬಂದ್ಬಿಟ್ಟಿದ್ವಿ. ಘಟನೆ ಸ್ಥಳದಲ್ಲಿ ನಾವು ಇದ್ದಿದ್ದು, ಆದ್ರೆ ಇದು ಏನೋ 2.5 ಗಂಟೆಗೆ ಆಗಿರ್ಬೋದು. ನಾವು 2 ಗಂಟೆಗೆ ಆ ಜಾಗ ಬಿಟ್ಬಿಟ್ಟಿದ್ವಿ. ಜಮ್ಮು ಕಾಶ್ಮೀರದ ಪ್ರವಾಸಕ್ಕೆ ತೆರಳಿದ್ದ ರಾಜ್ಯದ 178 ಪ್ರವಾಸಿಗರನ್ನ ರಕ್ಷಣೆ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದಾರೆ. ಇದೀಗ ಎಲ್ಲ ಪ್ರವಾಸಿಗರನ್ನ ಸಚಿವ ಸಂತೋಷ್ ಲಾಡ್ ರಾಜ್ಯಕ್ಕೆ ಮರಳಿ ಕರೆತಂದಿದ್ದು ಎಲ್ಲರೂ ಸಚಿವರ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಮೃತ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಿದ ಪ್ರವಾಸಿಗರು ಕೂಡಲೇ ಉಗ್ರರಿಗೆ ತಕ್ಕ ಪಾಠ ಕಲಿಸಲೇಬೇಕು ಎನ್ನುವ ಪ್ರವಾಸಿಗರ ಮೇಲೆ ಈ ರೀತಿ ದಾಳಿ ಆದ್ರೆ ಪ್ರವಾಸ ಮಾಡೋದು ಹೆಂಗೆ ಅಂತಾಲೂ ಹಲವರು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಇದಾರೆ. ಆಮೇಲೆ ಮನೆ ಹಿರಿಯರು ಇರುವಾಗ ನಾವು ಅಟ್ಲೀಸ್ಟ್ ನಾವಿದ್ರೇನೋ ಓಡಾಡ್ಬಿಡ್ತಿದ್ವೇನೋ, ಏನೋ ನೋಡ್ಕೊಂಡ್ಬಿಡ್ತಿದ್ವೇನೋ ಅನ್ನೋದೆಲ್ಲ ಭಯ ಶುರು ಆಗ್ಬಿಡುತ್ತೆ. ಆ ವಿಚಾರದಲ್ಲಿ ಬಹಳ ಟೆನ್ಷನ್ ಆಗಿದ್ದು ಉಂಟು. ಬಟ್ ಥ್ಯಾಂಕ್ಫುಲಿ ದೇ ಆರ್ ಆಲ್ ಬ್ಯಾಕ್ ಸೇಫ್. ವಾಪಸ್ ಬಂದ ತಕ್ಷಣ ಏನ್ ಹೇಳಿದ್ರು ಮನೆಯವರು ಅಂತ? ಇನ್ನ ಮಾತಾಡೇ ಇಲ್ಲ, ನಿಮ್ಮ ಹತ್ರನೇ ಮಾತಾಡ್ತಿರೋದು ನಾನು. ಖುಷಿ ಆಗ್ತಾ ಇದೆ. ಹೌದು. ಈ ದಾಳಿಯ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಏನ್ ಹೇಳ, ಅದ್ರ ಬಗ್ಗೆ ನಿಜವಾಗ್ಲೂ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲೇಬೇಕು. ಆ ಉತ್ತರಕ್ಕೋಸ್ಕರ ಐ ಥಿಂಕ್ ಇಡೀ ಭಾರತ ಕಾಯ್ತಾ ಇದೆ, ಇಡೀ ಜನಾಂಗ ಕಾಯ್ತಾ ಇದೆ, ಅಷ್ಟೇ ಹೇಳ್ಬೋದು. ಏನ್ ಮಾಡ್ಬೇಕು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ಐ ಥಿಂಕ್ ನಾವು ನಮ್ಮ ಲೀಡರ್ಗಳಿದ್ದಾರೆ, ಅದಕ್ಕೆ ಸರಿಯಾದ ಒಂದು ಡಿಸಿಷನ್ ಅವ್ರು ತಗೊಳ್ತಾರೆ ಅಂತ ಖಂಡಿತ ನಾವು ಅದ್ರ ಒಂದು ಹೋಪ್ ಇಟ್ಟಿದ್ವಿ. ಪಹಲ್ಗಾಮ್ ಒಳಗಡೆನೆ ಇದ್ವಿ, ಘಟನೆ ಸ್ಥಳದಿಂದ 650 ಮೀಟರ್ಸ್ ದೂರ ಇದ್ವಿ. ಅವಾಗ ನಾವು ಆರಾಮಾಗಿ 2 ಸ್ಪಾಟ್ ಕವರ್ ಮಾಡಿಬಿಟ್ಟು ಲಂಚ್ಗೆ ರೆಸಾರ್ಟ್ ಬಂದಿದ್ವಿ. ಲಂಚ್ ಎಲ್ಲ ಮಾಡಿ ಆಮೇಲೆ 3rd ಸ್ಪಾಟ್ ಹೋಗೋಣ ಅಂತ ಪ್ಲಾನಿಂಗ್ ಇತ್ತು. ಅಲ್ಲಿ ತನಕ ನ್ಯೂಸ್ ಬಂತು, ನಮ್ಮ ಮೇಲೆ ತುಂಬ ಹೆಲಿಕಾಪ್ಟರ್ಸ್ ಎಲ್ಲ ಹೋಗ್ತಾ ಇತ್ತು. ಅದೆಲ್ಲ ನೋಡಿ ಸ್ವಲ್ಪ ಭಯ ಆಯಿತು. ಆದರೆ ಆ ದಿನ ನಾವು ರೆಸಾರ್ಟಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಹೋಗಿದ್ವಿ. ರೋಡ್ ಮೇಲೆ ಎಲ್ಲ ನಾರ್ಮಲ್ನೇ ಇತ್ತು, ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇತ್ತು. ಖುಷಿಯಾಗಿ ಕಾಶ್ಮೀರಕ್ಕೆ ತೆರಳಿದ್ದ ರಾಜ್ಯದ ಪ್ರವಾಸಿಗರು ಉಗ್ರರ ಅಟ್ಟಹಾಸಕ್ಕೆ ಆತಂಕದಿಂದ ವಾಪಸ್ಸಾಗಿದ್ದಾರೆ. ಇನ್ನು ಕೂಡಲೇ ಕಾರ್ಯಗತವಾದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.